ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ. ಯಾಕಂದರೆ ಒಂದು ಫಂಕ್ಷನ್ ಇತ್ತು, ನಮಗೆ ಬೀಗ್ರೂಟ ಇತ್ತು. ನಾವು ಮದುವೆಗೆ ಹೋಗೋಕ್ಕಾಗಲಿಲ್ಲ, ಬಿಸಿ ಇದ್ವಿ. ಸೊ ಬೀಗ್ರೂಟಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ನಾವು ಅತ್ತೆ ಮನೆಗೆ ಈ ಒಂದು ಸ್ಪೆಷಲ್ ಅಂದರೆ ನೋಡಿ, ವೆರೈಟೀಸ್ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ಗಾರ್ಡನ್ ಮಾಡ್ಕೊಂಡಿದ್ದಾರೆ. ವೆರೈಟಿ ಆಫ್ ಫ್ಲವರ್ಸ್ ಇದೆ ನೋಡಿ, ಸಕ್ಕತ್ತಾಗಿದೆ ನೋಡಿ. ಎಷ್ಟು ಫ್ಲವರ್ಸ್, ಹೈಬಿಸ್ಕಸ್ ಎಷ್ಟು ವೆರೈಟೀಸ್ ಇದೆ, ಒಂದೊಂದೇ ತೋರಿಸ್ತೀನಿ ನೋಡಿ. ಇದು ಯಾವ ಕಲರಪ್ಪ? ಸ್ಕಿನ್ ಕಲರ್. ಇದು ಸ್ಕಿನ್ ಮತ್ತು ರೆಡ್ ಮಿಕ್ಸ್ ಆಗಿರೋದು ಇದು. ಅದೇ ಮತ್ತು ಇದು ನೋಡಿ, ಡಾರ್ಕ್ ರೆಡ್, ಫುಲ್ಲು ಡಾರ್ಕ್ ರೆಡ್ ಬರುತ್ತೆ ನಿಮಗೆ ಈ ಥರ ನೋಡಿ. ಇದು ಒಂಥರ ಈ ಥರ ಒಂದು ಹೈಬಿಸ್ಕಸ್ ಇದೆ. ಮತ್ತು ಇದು ಮೆಹಂದಿ ಗಿಡ, ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಅದು ಪಪ್ಪಾಯ, ನೀವು ಆಲ್ರೆಡಿ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಮತ್ತು ಇದು ರೋಸ್, ಯಾವ ರೋಸ್ ಬಿಡುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಮತ್ತು ಇದು ಫುಲ್ಲು ಡಾರ್ಕ್ ರೆಡ್ಡಾಗಿ ಬರುತ್ತೆ ಹೈಬಿಸ್ಕಸ್. ಇದು ರೋಸು ನೋಡಿ. ಮತ್ತು ಇದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಕನಕಾಂಬ್ರ ಅಂತಾರೆ, ಇಂಗ್ಲೀಷಲ್ಲಿ ಏನಂತಾರೆ ಗೊತ್ತಿಲ್ಲ ಗೈಸ್. ಮತ್ತು ಇದು ಮೆಹಂದಿ ಗಿಡ. ಮತ್ತು ಇದು ನೋಡಿ ಪಿಂಕ್ ಕಲರ್ದು, ಮತ್ತು ಅದು ಡಾರ್ಕ್ ರೆಡ್ ಇಷ್ಟು. ಮತ್ತು ಇದು ಸೇಮ್ ಅದೇ ಲೈಟ್ ಸ್ಕಿನ್ ಕಲರ್ ಇದು. ಮತ್ತು ಗಾಯ್ಸ್ ಅಲ್ಲೋಗನ್ನು ಸಿಗ್ತೀನಿ. ಇವಾಗ ಹೊರಟಿದ್ದೀವಿ ನಾವು, ಕಾರ್ ತಗೊಂಡು ನೋಡಿ ಗಾಯ್ಸ್. ಅಯ್ಯೋ, ಡೋರೇ ಸರಿಯಾಗಿ ಬಿದ್ದಿಲ್ಲ ಇಲ್ಲಿ. ಅಲ್ಲೋಗ ಸಿಗ್ತೀನಿ. ಬಾಯ್ ಬಾಯ್. ₹10 ಬಡ್ಡಿ ಅಂದ್ರೆ ಉಳಿತದ ಮನೆ. ₹10 ಬಡ್ಡಿಲಿ ಆಂಜಿ ಹಸ್ತಲ್ಲಿ ನಡೀತಾ ಇದೆ. ₹3 ಇಸ್ಕೊತೇನ. ಇವಾಗ ನೋಡಿ ಇದೆಲ್ಲ ತಗೋತಾ ಇದ್ದೀವಿ. ಓಕೆ, ಸ್ವಲ್ಪ ಸೈಡ್ ಓಕೆ. ಅವಳನ್ನ ನೋಡೋಕ್ಕೆ ಅಂತ ಅವಳು ಹಾಸ್ಟೆಲ್ ಒಳಗಡೆ
ನೋಡಿ ಎಷ್ಟು ಕಷ್ಟ ಅಲ್ವಾ. ಊಟ ಆಯ್ತಾ? ಉಟ್ಕೊಂಡು ದೇವಸ್ಥಾನ ವಂಶಿ ಜೊತೆಲೇ ಇರೋದು ಹುಡುವೆ. ಕಳಿಸ್ತೀರಾ? ಹಂಗೆ ಕರ್ಕೊಂಡು ಹೋಗಕ್ಕ ಮತ್ತೆ ಈಗ ದೀಕ್ಷಾ ಓದ್ತೀನಿ ನೀನು ಇವತ್ತು ನಿನ್ನೆ ನಾಳೆ ನಾಳೆ ಪುನಃ ಬರ್ಬೇಕಲ್ಲ ಇವರು. ನೋಡು ಏನಂತೀಯ ಹೇಳ್ತೀನಿ. ನೋಡುದಲ್ಲ ಎಷ್ಟು ಕಷ್ಟ ಇರುತ್ತೆ ಅಂತ. ನೀವು ಮಕ್ಕಳನ್ನ ಹಾಸ್ಟೆಲಿಗೆ ಸೇರಿಸ್ತಾರೆ ಅಂದರೆ ಯೂಟ್ಯೂಬರ್ ಗೈಸ್ ನೋಡಿ ಅವ್ರ ಬೈಕ್ ಸ್ಟಾರ್ಟ್ ಆಗ್ತಾಯಿಲ್ಲ, ಅದಕ್ಕೆ ಎಷ್ಟು ಜನ ಹೋಗಿದ್ದಾರೆ ನೋಡಿ. ಎಲ್ಲ ಇಡೀ ಹಾಸ್ಟೆಲಲ್ಲೇ ಹೊಂಟೋಗೋರು ಅನಿಸುತ್ತೆ. ಮತ್ತು ನಮ್ಮಕ್ಕ ಹೋಗಿ ಬಟ್ಟೆ ತರಕ್ಕೆ ಓಡೋದ್ಲು ನೋಡಿ, ಓಡೋದ್ಲು ಬಟ್ಟೆ ತರಕ್ಕೆ. ಇವಾಗ ಅವಳನ್ನ ಊರಿಗೆ ಬಿಡಬೇಕು. ಆಮೇಲೆ ನಾವು ನಮ್ಮ ಬೆಂಗಳೂರಿಗೆ ಪ್ರಯಾಣ ಸ್ಟಾರ್ಟ್ ಆಗುತ್ತೆ ಗಾಯ್ಸ್. ಇಲ್ಲಿಂದ 4 ಅವರ್ಸ್ ಮಿನಿಮಮ್ 4 ಅವರ್ಸ್ ಆಗ ಬೇಕಾಗುತ್ತೆ ಗಾಯ್ಸ್. ನಾವು ಒಳಗಡೆನೇ ಬಿಡಲಿಲ್ಲ ಗೈಸ್. ಹಾಸ್ಟೆಲ್ ತೋರಿಸ್ತೀನಿ ಅಂತ ಎಷ್ಟು ಹೇಳಿದ್ರು ನಮ್ಮ ಅಕ್ಕ ಬಿಡಲಿಲ್ಲ. ತುಂಬ ಬೇಜಾರಾಗ್ತದೆ. ಯಾವತ್ತೂ ಬರೋದಿಲ್ಲ ಗೈಸ್ ಈ ಹಾಸ್ಟೆಲಿಗೆ. ಮತ್ತು ಇಲ್ಲಿ ಸಪ್ರೇಟ್ ಇರುತ್ತೆ. ಬಾಯ್ಸಿಗೆ ಒಂದು, ಗರ್ಲ್ಸ್ಗೆ ಒಂದು. ಇದು ಸ್ಕೂಲು. ಹಾಸ್ಟೆಲ್ಲು ಗರ್ಲ್ಸ್ದು, ಬಾಯ್ಸ್ ಹಾಸ್ಟೆಲು, ಗರ್ಲ್ಸ್ ಹಾಸ್ಟೆಲು, ಸ್ಕೂಲ್ ಚೆನ್ನಾಗಿದೆ. ಬಟ್ ಎಲ್ಲ ಮೊರಾರ್ಜಿನೂ ಫುಲ್ ನೋಡಿ ಕಾಡು, ಫುಲ್ಲು ಗಾಯ್ಸ್ ಫುಲ್ಲು ಕಾಡು ಒಳಗಡೆ. ಈ ಸ್ಕೂಲ್ ಹೆಂಗೆ ಬಂತು ಅಂತಲೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾನು ಓದೋದಿಲ್ಲ. ವಂಶಿ ಇದ್ದಿದ್ರೆ ಓದ್ತಿದ್ದೆ, ಆದರೆ ಇವಾಗ ಓದೋದು ಬೇಡ ಅಂತ ಇದ್ದೀನಿ. ವಂಶಿಲ್ದವ್ರೇನು ಅವಳಿಲ್ವಾ ದೀಕ್ಷಾ? ಬೇಡ ಇಂಡಿಪೆಂಡೆನ್ಸ್ ಎಲ್ಲ ಸೆಲೆಬ್ರೇಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ ಎಲ್ಲ ಹಂಗೆ ಇದೆ, ಎತ್ತು ಇಲ್ಲ ಗೈಸ್. ಗಾಡಿ ಸ್ಟಾರ್ಟ್ ಆಯಿತು ಗೈಸ್. ವೀಲಿಂಗ್ ಅಂತೆ ಗೈಸ್. ಓಕೆ ಗೈಸ್, ಇವಾಗ ಬರಲಿ, ವೆಯ್ಟ್ ಮಾಡೋಣ. ಹುಸಿ ಚೆನ್ನಾಗಿ ಓದಿದಿಲ್ಲ, ಹುಡುಗಿಯರು ಚೆನ್ನಾಗಿ ಎಲ್ಲ ಟೀಚರ್ಸ್ಗಳೆಲ್ಲ ಅವಳು ನಾಳಿಕೆ ನಮ್ಮ ಅಣ್ಣ ಬರ್ತಾನೆ ಕರ್ಕೊಬರ್ತಾನೆ ಗುರುಪ್ರವೇಶಕ್ಕೆ ಹೋಗ್ಬೇಕಲ್ಲ ಆಂಟಿ ಅಂತ ಅವಳು. ಇದು ಹಳ್ಳಿ ಮೈಸೂರಲ್ಲ ಚಿಕ್ಕ ಮನೆಗೆ ರಾಮಣ್ಣ ಮಗಳು ಕೊಟ್ಟಿಲ್ವಾ, ಅದಣ್ಣ ಮಗನಿಗೆ ದೊಡ್ಡ ಅಂತ ಹಳ್ಳಿ ಮೈಸೂರಲ್ಲ ಮನೆ ಕಟ್ಟಾರ. ಹಳ್ಳಿ ಮೈಸೂರಿಗೆ ಗೈಸ್ ನೋಡಿದ್ರಲ್ಲ ನಮ್ಮ ಅಕ್ಕ ಬಂದ್ಲು ನೋಡಿ. ಅಲ್ಲಿ ಬರ್ತಾವಳೆ 3 ಜನ ಫ್ರೆಂಡ್ ಜೊತೆ. ನೋಡಿ ಗೈಸ್ ಬರ್ತಾವಳೆ ಅಲ್ಲಿ. ನೋಡಿದ್ರಲ್ಲ, ಇಲ್ಲಿ ಎಲ್ಲ ಡಿಸ್ಕಷನ್ ಮಾಡ್ತವ್ರೆ. ಇವಾಗ ನನ್ನ ತಮ್ಮನ್ನ ಇವರು ಹಾಸ್ಟೆಲಿಗೆ ಸೇರಿಸ್ಬೇಕಂತ ಪ್ಲ್ಯಾನ್ ಮಾಡ್ತವ್ರೆ. ಆದರೆ ಅವನು ಹೋಗೋಕ್ಕೆ ರೆಡಿ ಇಲ್ಲ, ಯಾಕಂದರೆ ಇವಾಗೆಲ್ಲೂ ಓದ್ತಾ ಇಲ್ಲ ನೋಡಿ. ಅಲ್ಲಿ 3 ಜನ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಏನೋ ನನ್ನ ಕರಿತಾಳೆ ನಮ್ಮ ಅಕ್ಕ. ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ. ಇವರೆಲ್ಲ ನಮ್ಮ ಅಕ್ಕನ ಫ್ರೆಂಡ್ಸ್. ಇವಾಗ ನಾವು ಹೊರಟಿದ್ದೀವಿ ಇಲ್ಲಿಂದ. ಇವಾಗ ನಾವು ಏನಾದ್ರು ಹಾಲಿಡೇಸ್ ತೊಗೋಬೇಕಂದ್ರೆ ಇಲ್ಲಿ ಹೋಗಿ ಲೆಟರ್ ಏನೋ ಬರ್ಸ್ಕೊಂಡು ಏನೋ ಕೊಟ್ಟಲು, ನಮ್ಮನ್ನ ಗೊತ್ತಿಲ್ಲ ಅದೆಲ್ಲ. ನೋಡಿ ಗಾಯ್ಸ್ ಒಂದು ಕಾರ್ಡ್ ನೋಡಿ, ಇಲ್ಲಿಂದ ಬಂದಿದ್ದೀವಿ. ಎಲ್ಲ ಇದೇ ಥರ ಇರುತ್ತೆ ಮೊರಾರ್ಜಿ. ನಾವು ಹೇಳ್ತಾರೆ ಅದೇ ಥರ, ಎಲ್ಲ ಅದೇ ಥರ ಇರುತ್ತಂತೆ. ಏನೋ ಗೊತ್ತಿಲ್ಲ, ಎಲ್ಲ ಕಾಡು, ಫುಲ್ಲು ಕಾಡು ನೋಡಿ. ಆದರೂ ವ್ಯೂ ಸಖತ್ತಾಗಿದೆ ಗಾಯ್ಸ್ ನೋಡಿ. ಅಲ್ಲೆಲ್ಲ ಡಿಸ್ಕಷನ್ ನಡೀತಿದೆ. ಇವಾಗ ನಾವು ಬೇರೆ ಹೊರಟಿದ್ದೀವಿ, ಬನ್ನಿ ಹೋಗೋಣ. ನಾಳಿಕೆ ಬಾ. ಇವತ್ತು ಬಂದಿದ್ದೆಲ್ಲ ಕಳಿಸ್ತಾರೆ. ಇವಾಗ ನಾವು ಕಾರಲ್ಲಿ ಕೂತಿದ್ವಿ ನೋಡಿ. ಎಷ್ಟು ಕಾಡಾಗಿದೆ ಇಲ್ಲಿ. ಹೆಂಗ್ ಸ್ಕೂಲ್ ಬತ್ತು ಅಂತ ನನಗೆ ಡೌಟ್ ಗಾಯ್ಸ್. ನೋಡಿ ಇವರು ಎಲ್ಲ ಕೂತಿದ್ದಾರೆ ಇಲ್ಲಿ ನೋಡಿ.
ಇವಾಗ ನಮ್ಮ ಅತ್ತೆನ ಅವ್ರ ಮನೆಗೆ ಬಿಟ್ಟು ಹೊರಟಿ ಇವಾಗ ನಾವು ಬಂದಿರೋದು ಮದ್ದೂರಲ್ಲಿ ಹೋಟೆಲ್ ಇದೆ. ಇವಾಗ ಸ್ವಲ್ಪ ಯಾಕೋ ಐಸ್ ಕ್ರೀಮ್ ಸ್ವಲ್ಪ ಗೊತ್ತಿದೆ ನೋಡಿ, ಅಡ್ಜಸ್ಟ್ ಮಾಡ್ತೀವಿ. ಸಖತ್ತಾಗಿದೆ, ಲಕ್ಷರಿಯಾಗಿದೆ. ಸಂಡೇ ಅಂದರೆ ಕಾಲು ಇಕ್ಕಕ್ಕೆ ಆಗಲ್ಲ ಕಾಸು, ಆ ಥರ ರಶ್ ಇರುತ್ತೆ. ಯಾರು ಮಾತ್ರ ಸಂಡೇ ಬರಬೇಡಿ. ಆ ಸಂಡೇ ಸರ್ವ್ ಮಾಡ್ತಾರಲ್ಲ ಅವ್ರ ಹತ್ರ ಇಲ್ಲಿ ಕೂತ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನೋಡೋಣ ಏನು ಮಾಡ್ತಾರೆ ಅಂತ. ಎಷ್ಟು ನೋಡಿ ಎಷ್ಟು ಹೈಜೀನಾಗಿ ಇಕ್ಕಿದ್ದಾರೆ ಅಂತ. ಹೋಟೆಲ್ ಅಷ್ಟೇ ಏನು ಗೈಸ್ ಇದು? ಏನೋ ಗೊತ್ತಾಯ್ತಲ್ಲ ನೋಡಿ, ಮಿರರ್ ಎಷ್ಟು ಚೆನ್ನಾಗಿ ಇದು ಏನೋ ಗೊತ್ತಿಲ್ಲ. ಪಾಪ ಪಾಪ ಎಲ್ಲಾಗ್ತಿದೆ ಗೈಸ್. ಈಗ ಎಲ್ಲಾಗ್ತಲ್ಲ ಗಾಯ್ಸ್ ನೋಡಿ, ಚೆನ್ನಾಗಿ ಆನ್ ಆಗುತ್ತೆ. ಇದೇ ನಿಮ್ಮ ರಕ್ಷಣೆ ಏನು ಬೇಕಾಗ್ತದೆ ಇದೇನು? ಇನ್ನೂ ಸೇಮ್ ಗೊತ್ತೈತೆ. ಇಷ್ಟು ಚೆನ್ನಾಗಿದೆ ಅಲ್ವಾ ಗಾಯ್ಸ್? ಓ ಗಾಯ್ಸ್ ನೋಡಿ, ಸಕ್ಕತ್ತಾಗಿದೆ. ಇದೇನು ಏನು ಗೊತ್ತಾಗಿದೆ. ಈ ಥರ ರಶ್ ಇರೋ ಹೋಟೆಲಲ್ಲಿ ಈ ಥರ ಮೇಂಟೈನ್ ಮಾಡೋದು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಮತ್ತು ಗ್ರೇಟ್ ರಶ್ ನೀರಿದೆ ಅಂತ ನಾನು ತೋರಿಸೋದಿಲ್ಲ, ಬೈಕ್ ಕೊಡ್ತೀರ. ಗಾಯ್ಸ್ ತುಂಬ ಚೆನ್ನಾಗಿದೆ ಅಲ್ವಾ? ಮಿರರ್ ತುಂಬ ಚೆನ್ನಾಗಿದೆ. ನನಗಿಂತ ಹೇಳ್ತಾ ಇದೆ ಕ್ಯಾಮ್ರಾ ತೆಗೆದುಕೊಳ್ಳೋದು ಗಾಯ್ಸ್. ಬೇಡ ಎಷ್ಟು ಖುಷಿದೆ ಅಂದರೆ ಒಳಗಡೆ ಏನಿದೆ ಅಂತಲೇ ನೋಡಿಲ್ಲ. ಗಾಯ್ಸ್ ಒಂದು ಪ್ರಾಬ್ಲಮ್ ಆಗೋಯ್ತು ಇವಾಗ ನಮಗೆ. ನೋಡಿ ನಮಗೆ ಸಿಕ್ಕಾಯಿತು ಗಾಯ್ಸ್. ಇವಾಗ ಒಂದು 3 months ಆಗಿದೆ ತಗೊಂಡು ಆಲ್ರೆಡಿ ಸಿಕ್ಕಾಯಿತು. ಎಷ್ಟು ಇಸ್ಕೊತಾರೆ ನೀರು ಸಿಗಲ್ಲ. ನಾನು ತಗೊಂಡಾಗ 850 ಇತ್ತು, 800 ನೋಡಿ 3 months ಆಗಿಲ್ಲ ಆಲ್ರೆಡಿ ಸಿಕ್ಕಾಯಿತು. ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಏನು ಮಾಡೋದು ಗಾಯ್ಸ್ ಕೊಟ್ಟಿದ್ದು ಬರೋದು. ಆಮೇಲೆ ಬೈಕ್ ಹೋಗ್ಬೇಕು, ವಾಷಿಂಗ್ ಮಿಷಿನ್ ಕೊಡ್ತೀವಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಆನ್ ವಾಶು ಗಾಯ್ಸ್. ಇದೇನು ಅಂತ ಗೊತ್ತಾಯ್ತು ಗಾಯ್ಸ್. ಇದು ಇಟ್ಕೊಂಡ್ರೆ ಹಾಲು ಮೆಮೊ ತೋರಿಸ್ತೀನಿ. ಫಸ್ಟ್ ಪೇಜಿನಿಂದ ಬರ್ತೀನಿ ನೋಡಿ. ಮತ್ತು ಹೋಟೆಲ್ ತೋರಿಸಿದ ನೋಡಿ. ಇಲ್ಲಿ ಮದ್ದೂರೊಳಗಿನ ಏನು ಮಾಡಿದ್ದಾರೆ ಅಂತ ಎಷ್ಟು ಚೆನ್ನಾಗಿದೆ ಅಂತ.
ನೋಡಿ ಇಲ್ಲಿ ಸ್ಪೂನ್ ಇಟ್ಕೊಳ್ಳೋದು, ಇಲ್ಲಿ ಟಿಶ್ಯೂ. ಚೆನ್ನಾಗಿದೆ ಟೆಕ್ನಾಲಜಿ. ನೀವು ಇಲ್ಲಿ ಬಂದು ಒಂದ್ಸಲ ಟ್ರೈ ಮಾಡಿ. ಈತ ತೆಗಿಬೇಕು. ಚೆನ್ನಾಗಿದೆ. ಹಂಗೆ ತಿಂದರೆ ಇನ್ನೂ ಚೆನ್ನಾಗಿದೆ ಚಟ್ನಿ ಜೊತೆ ಕೂಡ. ಕೆಳಕೋಸೆ ಗೈಸ್, ನನ್ನ ಫೇವ್ರೆಟ್ ಮಸಾಲೆ ದೋಸೆ ಬಂದಿದೆ ನೋಡಿ. ತುಂಬ ಚೆನ್ನಾಗಿದೆ. ಮತ್ತು ನನ್ನ ತಮ್ಮ ಆರ್ಡ್ರ್ ಮಾಡಿದ್ದ ಏನಿದು ಬ್ರೆಡ್ ಅಲ್ವಾ ಇದು? ಟಿಶ್ಯೂ ಇವಾಗ ಚಟ್ನಿಯಲ್ಲಿ ಟೇಸ್ಟ್ ಮಾಡೋಣ. ತುಂಬ ಜಾಸ್ತಿ ಸ್ವೀಟು. ಅದೇ ಭೂಮಿ ಅಜಿತೈತಿ. ಮಾಡೋಣ. ಯಾವುದೋ ಒಂದು ಮಾಡ್ಬೇಕು, ಸಿಂಪಲ್ ಸಂಜೆ ಇರಬೇಕು. ಮುನ್ನ ಬಿಟ್ಬಿಟ್ಟು ಅದೇ ಮಾಡ್ಕೊಂಡು ಇವಾಗ ಮೊಸರನ್ನ ಬರ್ತಿದೆ ನೋಡಿ. ಇದೆಲ್ಲ ಏನು ತಗೊಳ್ಳಲ್ಲ ನೋಡಿ. ಇವಾಗ ಊಟ ಎಲ್ಲ ಮುಗಿಸಿ ಹೊರಟಿದ್ದೀವಿ. ಮತ್ತೆ ನಮ್ಮ ಬೆಂಗಳೂರಿಗೆ ಒಂದ್ಸರಿ ಲಾಸ್ಟ್ ಮುಕ್ಕೋಬಿಡಿ ಎಂಟ್ರೆನ್ಸ್. ಮನೆಗೆ ಬಂದು ಬ್ಲಾಗ್ನ ಏನು ಮಾಡೋಕ್ಕಾಗಲಿಲ್ಲ.
ನೈಟು ನಾವು ಬರ್ತಿದ್ದು 11:25ಗೆ. ಸೊ ಎಂಡ್ ಮಾಡೋಕ್ಕಾಗಲಿಲ್ಲ, ನಾನು ಬಂದ ತಕ್ಷಣ ಮಲ್ಕೊಬಿಟ್ಟೆ. ಸೊ ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಬೆಳಗ್ಗೆನೂ ಎದ್ದು ಎಂಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಬೆಳಗ್ಗೆ ರೆಡಿಯಾಗಿ ಸ್ಕೂಲಿಗೆ ಹೋಗಿ ಆಗಲಿಲ್ಲ ಗೈಸ್ ಇವಾಗ. ಸೊ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡಿ.